ಧಾರವಾಡ ಜಿಲ್ಲೆಯ ಅಳ್ಳಾವರ ತಾಲೂಕಿನ ಬೆಂಚಿ ಗ್ರಾಮದಲ್ಲಿ 15 ವರ್ಷಗಳ ಬಳಿಕ ಗ್ರಾಮದೇವಿ ಅದ್ದೂರಿ ಜಾತ್ರೆ ನಡೀತದೆ. ನಾವೀಗ ದೃಶ್ಯಗಳಲ್ಲಿ ನೋಡಬಹುದಾಗಿದೆ ಯಾವ ರೀತಿ ಗ್ರಾಮಸ್ಥರಲ್ಲಿ ಭಂಡಾರವನ್ನು ಎರಸ್ತಾ ಇದ್ದಾರೆ ಅನ್ನೋದನ್ನ ಪ್ರಮುಖವಾಗಿ ನೋಡಬಹುದು. ಸುಮಾರು ಅಂದ್ರೆ ಕ್ವಿಂಟಲ್ ಗಂಟಲೆ ಭಂಡಾರವನ್ನ ಇಲ್ಲಿ ತೆಗೆದುಕೊಂಡು ಆಡ್ತಾ ಇದ್ದಾರೆ. ಏನು 2 ದಿನಗಳ ಅದ್ದೂರಿ ಒಡನಾಟ ಕೂಡ ಈಗ ನಡೀತಾ ಇದೆ. ಒಡನಾಟ ನಡೆದ ದೇವಿ ಈಗಷ್ಟೇ ವಿಶ್ರಾಂತಿಗೆ ಕೂಡ ಹೋಗಿದ್ದಾರೆ. ನಾವು ನೋಡಬಹುದಾದ ಜನಸ್ತೋಮ ಯಾವ ರೀತಿ ಸೇರಿದೆ, ರಥೋತ್ಸವಕ್ಕೆ ರಥವನ್ನು ಕೂಡ ತಯಾರಿ ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಅಂದ್ರೆ ಆ ಮಲೆನಾಡ ಪ್ರದೇಶದಲ್ಲಿರುವಂತಹ ದಟ್ಟ ಅರಣ್ಯದ ಮಧ್ಯದಲ್ಲಿರುವಂತಹ ಈ ಒಂದು ಬೆಂಚಿಗಾರ ನಿಸರ್ಗದ ಮಧ್ಯದಲ್ಲಿರುವಂತಹ ಈ ಒಂದು ಬೆಂಚಿ ಗ್ರಾಮಕ್ಕೆ ಸಾಕಷ್ಟು ಅಂತ ಇಲ್ಲಿರುವಂತಹ ಕಾರ್ಯಕ್ರಮದಲ್ಲಿ ಹಿಂದೂ ಮುಸ್ಲಿಂ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಒಂದು ಗ್ರಾಮದೇವಿ ಜಾತ್ರೆ ಮಾಡ್ತಾರೆ. ನಾವು ಈ ಒಂದು ಸಾಕ್ಷಿ ಭಾವ್ಯಕತೆಗೆ ಯಾವ ರೀತಿ ಒಂದು ಹಬ್ಬ ಸಾಕ್ಷಿಯಾಗಿದೆ ಕೂಡ ನೋಡಬಹುದಾಗಿದೆ. ಗ್ರಾಮದ ಮುಸ್ಲಿಂ ಸಮುದಾಯದವರು ಈ ಒಂದು ಜಾತ್ರೆಗಾಗಿ ಏನಂತಾರೆ ತಮ್ಮ ಸಮುದಾಯದಿಂದ 65,000 ರೂಪಾಯಿ ದೇಣಿಗೆ ಸಂಗ್ರಹ ಮಾಡಿ ಕೊಡೋದ್ರ ಜೊತೆಗೆ ಏನಂತಂದ್ರೆ ಏನು ಜಾತ್ರೆ ಹೊನ್ನಾಟ ನಡೀತಾ ಇದೆ. ಜಾತ್ರೆ ಅಷ್ಟು ದಿನಗಳಲ್ಲಿ ಹೊನ್ನಾಟಕ್ಕೆ ಏನಂತ ಓಡಾಡಿ ಭಂಡಾರ ಆಡಿ ಬರುತ್ತೆ ಜನ ಏನು ನೀರಿನ ದಾ ಆಗುತ್ತೆ ಅವ್ರು ದಾ ತೀರ್ಸೋ ನಿಂತರೆ ಶರಬತ್ ಅನಿಸ್ತಾ ಇದ್ರೆ ಆ ದೃಶ್ಯಗಳಲ್ಲಿ ನೋಡಬಹುದಾಗಿದೆ. ಎಲ್ಲವೂ ಇಡೀ ಗ್ರಾಮಕ್ಕೆ ಗ್ರಾಮ ಎಲ್ಲವೂ ಕೂಡ ಅಂತಾರೆ ಭಂಡಾರಮಯವಾಗಿದೆ. ಗ್ರಾಮದ ಬೀದಿಗಳು ಕೂಡ ಭಂಡಾರವಾಗಿದೆ. ಗ್ರಾಮದಲ್ಲಿರೋದು ಎಲ್ಲರೂ ಕೂಡ ಅಂದ್ರೆ ಭಂಡಾರವನ್ನು ಏರಿಸಿದ್ದಾರೆ. ಎಲ್ಲರೂ ಕೂಡ ಭಂಡಾರದಲ್ಲಿ ಮಿಂದೆದಿದ್ದಾರೆ ಅಂತಾನೆ ಹೇಳ್ಬಹುದಾಗಿದೆ. ಪ್ರಮುಖವಾಗಿ ಏನಂತಂದ್ರೆ ಈ ಒಂದು ಭಾಗದಲ್ಲಿ ಏನಂತಾರೆ ಮಲೆನಾಡು ಪ್ರದೇಶ ಆಗಿರೋದ್ರಿಂದ ಸಾಕಷ್ಟು ಏನಂತಾರೆ ರೈತರು ಇಲ್ಲಿ ರೈತ ಸಮುದಾಯ ಕೃಷಿ ನಮ್ಮವರು ಉತ್ತಮ ಮಳೆ ಬೆಳೆ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಒಂದು ಜಾತ್ರೆಯನ್ನು ಮಾಡ್ತಾ ಇದ್ದಾರೆ. ಏನು 2 ದಿನಗಳ ಹೊನ್ನಾಟದ ಬಳಕೆ ಒಂದು ಅದ್ದೂರಿ ರಥೋತ್ಸವ ನಡೆದಿದೆ. ರಥೋತ್ಸವಕ್ಕೆ ರಥವನ್ನು ಕೂಡ ತಯಾರಿ ಮಾಡಿರೋದು ನಾವು ನೋಡಬಹುದಾಗಿದೆ. ನಾವು ಪ್ರಮುಖವಾಗಿ ಎಲ್ಲ ಕೂಡ ದೃಶ್ಯದಲ್ಲಿ ನೋಡಬಹುದು. ಬಿಳಿ ಬಟ್ಟೆಗಳು ಎಲ್ಲವೂ ಕೂಡ ಅಂತಾರೆ ಹಳದಿಮಯವಾಗಿ ಹೋಗಿದೆ. ಇಡೀ ಬೆನಚಿ ಗ್ರಾಮಕ್ಕೆ ಗ್ರಾಮವೇನಂತಾರೆ ಭಂಡಾರಮಯವಾಗಿ ಹೋಗಿದ್ದು ಹಬ್ಬದ ಸಂಭ್ರಮದಲ್ಲಿ ಏನಂತಾರೆ ಗ್ರಾಮಸ್ಥರೆಲ್ಲರೂ ಮಿಂದೇಳ್ತಾ ಇದ್ದು. ಪ್ರಮುಖವಾಗಿ ಉತ್ತರ ಕರ್ನಾಟಕದಲ್ಲಿ ಅಥವಾ ಧಾರವಾಡ ಜಿಲ್ಲೆಯಲ್ಲಿ ಈ ರೀತಿ ಒಂದು ಗ್ರಾಮದೇವರ ಜಾತ್ರೆಯನ್ನ ಭಂಡಾರದ ಜಾತ್ರೆ ಅಂತ ಆಚರಿಸ್ತಾರೆ. ಟ್ರ್ಯಾಕ್ಟರ್ ಗಂಟಲೆ ಲೋಡ್ ಗಂಟಲೆ ಭಂಡಾರವನ್ನು ತಂದು ಕ್ವಿಂಟಾಲ್ ಗಂಟಲೆ ಭಂಡಾರವನ್ನು ತಂದು ಈ ಒಂದು ಜಾತ್ರೆಯಲ್ಲಿ ಭಂಡಾರ ಜಾತ್ರೆಯನ್ನೇ ಭಂಡಾರಮಯವನ್ನಾಗಿ ಮಾಡಿಕೊಂಡೆ ಅಂದ್ರೆ ಎಲ್ಲರೂ ಕೂಡ ಅಂದ್ರೆ ಭಾವ್ಯಕತೆಯಿಂದ ಈ ಜಾತ್ರೆಯನ್ನ ಆಚರಣೆ ಮಾಡ್ತಾ ಇದ್ದಾರೆ. ಡಿವಿ ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಧಾರವಾಡ ಜಿಲ್ಲೆಯ ಅಳ್ಳಾವರ ತಾಲೂಕಿನ ಬೆಂಚಿ ಗ್ರಾಮದಲ್ಲಿ 15 ವರ್ಷಗಳ ಬಳಿಕ ಗ್ರಾಮದೇವಿ ಅದ್ದೂರಿ ಜಾತ್ರೆ ನಡೀತದೆ. ನಾವೀಗ ದೃಶ್ಯಗಳಲ್ಲಿ ನೋಡಬಹುದಾಗಿದೆ ಯಾವ ರೀತಿ ಗ್ರಾಮಸ್ಥರಲ್ಲಿ ಭಂಡಾರವನ್ನು ಎರಸ್ತಾ ಇದ್ದಾರೆ ಅನ್ನೋದನ್ನ ಪ್ರಮುಖವಾಗಿ ನೋಡಬಹುದು. ಸುಮಾರು ಅಂದ್ರೆ ಕ್ವಿಂಟಲ್ ಗಂಟಲೆ ಭಂಡಾರವನ್ನ ಇಲ್ಲಿ ತೆಗೆದುಕೊಂಡು ಆಡ್ತಾ ಇದ್ದಾರೆ. ಏನು 2 ದಿನಗಳ ಅದ್ದೂರಿ ಒಡನಾಟ ಕೂಡ ಈಗ ನಡೀತಾ ಇದೆ. ಒಡನಾಟ ನಡೆದ ದೇವಿ ಈಗಷ್ಟೇ ವಿಶ್ರಾಂತಿಗೆ ಕೂಡ ಹೋಗಿದ್ದಾರೆ. ನಾವು ನೋಡಬಹುದಾದ ಜನಸ್ತೋಮ ಯಾವ ರೀತಿ ಸೇರಿದೆ, ರಥೋತ್ಸವಕ್ಕೆ ರಥವನ್ನು ಕೂಡ ತಯಾರಿ ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಅಂದ್ರೆ ಆ ಮಲೆನಾಡ ಪ್ರದೇಶದಲ್ಲಿರುವಂತಹ ದಟ್ಟ ಅರಣ್ಯದ ಮಧ್ಯದಲ್ಲಿರುವಂತಹ ಈ ಒಂದು ಬೆಂಚಿಗಾರ ನಿಸರ್ಗದ ಮಧ್ಯದಲ್ಲಿರುವಂತಹ ಈ ಒಂದು ಬೆಂಚಿ ಗ್ರಾಮಕ್ಕೆ ಸಾಕಷ್ಟು ಅಂತ ಇಲ್ಲಿರುವಂತಹ ಕಾರ್ಯಕ್ರಮದಲ್ಲಿ ಹಿಂದೂ ಮುಸ್ಲಿಂ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಒಂದು ಗ್ರಾಮದೇವಿ ಜಾತ್ರೆ ಮಾಡ್ತಾರೆ. ನಾವು ಈ ಒಂದು ಸಾಕ್ಷಿ ಭಾವ್ಯಕತೆಗೆ ಯಾವ ರೀತಿ ಒಂದು ಹಬ್ಬ ಸಾಕ್ಷಿಯಾಗಿದೆ ಕೂಡ ನೋಡಬಹುದಾಗಿದೆ. ಗ್ರಾಮದ ಮುಸ್ಲಿಂ ಸಮುದಾಯದವರು ಈ ಒಂದು ಜಾತ್ರೆಗಾಗಿ ಏನಂತಾರೆ ತಮ್ಮ ಸಮುದಾಯದಿಂದ 65,000 ರೂಪಾಯಿ ದೇಣಿಗೆ ಸಂಗ್ರಹ ಮಾಡಿ ಕೊಡೋದ್ರ ಜೊತೆಗೆ ಏನಂತಂದ್ರೆ ಏನು ಜಾತ್ರೆ ಹೊನ್ನಾಟ ನಡೀತಾ ಇದೆ. ಜಾತ್ರೆ ಅಷ್ಟು ದಿನಗಳಲ್ಲಿ ಹೊನ್ನಾಟಕ್ಕೆ ಏನಂತ ಓಡಾಡಿ ಭಂಡಾರ ಆಡಿ ಬರುತ್ತೆ ಜನ ಏನು ನೀರಿನ ದಾ ಆಗುತ್ತೆ ಅವ್ರು ದಾ ತೀರ್ಸೋ ನಿಂತರೆ ಶರಬತ್ ಅನಿಸ್ತಾ ಇದ್ರೆ ಆ ದೃಶ್ಯಗಳಲ್ಲಿ ನೋಡಬಹುದಾಗಿದೆ. ಎಲ್ಲವೂ ಇಡೀ ಗ್ರಾಮಕ್ಕೆ ಗ್ರಾಮ ಎಲ್ಲವೂ ಕೂಡ ಅಂತಾರೆ ಭಂಡಾರಮಯವಾಗಿದೆ. ಗ್ರಾಮದ ಬೀದಿಗಳು ಕೂಡ ಭಂಡಾರವಾಗಿದೆ. ಗ್ರಾಮದಲ್ಲಿರೋದು ಎಲ್ಲರೂ ಕೂಡ ಅಂದ್ರೆ ಭಂಡಾರವನ್ನು ಏರಿಸಿದ್ದಾರೆ. ಎಲ್ಲರೂ ಕೂಡ ಭಂಡಾರದಲ್ಲಿ ಮಿಂದೆದಿದ್ದಾರೆ ಅಂತಾನೆ ಹೇಳ್ಬಹುದಾಗಿದೆ. ಪ್ರಮುಖವಾಗಿ ಏನಂತಂದ್ರೆ ಈ ಒಂದು ಭಾಗದಲ್ಲಿ ಏನಂತಾರೆ ಮಲೆನಾಡು ಪ್ರದೇಶ ಆಗಿರೋದ್ರಿಂದ ಸಾಕಷ್ಟು ಏನಂತಾರೆ ರೈತರು ಇಲ್ಲಿ ರೈತ ಸಮುದಾಯ ಕೃಷಿ ನಮ್ಮವರು ಉತ್ತಮ ಮಳೆ ಬೆಳೆ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಒಂದು ಜಾತ್ರೆಯನ್ನು ಮಾಡ್ತಾ ಇದ್ದಾರೆ. ಏನು 2 ದಿನಗಳ ಹೊನ್ನಾಟದ ಬಳಕೆ ಒಂದು ಅದ್ದೂರಿ ರಥೋತ್ಸವ ನಡೆದಿದೆ. ರಥೋತ್ಸವಕ್ಕೆ ರಥವನ್ನು ಕೂಡ ತಯಾರಿ ಮಾಡಿರೋದು ನಾವು ನೋಡಬಹುದಾಗಿದೆ. ನಾವು ಪ್ರಮುಖವಾಗಿ ಎಲ್ಲ ಕೂಡ ದೃಶ್ಯದಲ್ಲಿ ನೋಡಬಹುದು. ಬಿಳಿ ಬಟ್ಟೆಗಳು ಎಲ್ಲವೂ ಕೂಡ ಅಂತಾರೆ ಹಳದಿಮಯವಾಗಿ ಹೋಗಿದೆ. ಇಡೀ ಬೆನಚಿ ಗ್ರಾಮಕ್ಕೆ ಗ್ರಾಮವೇನಂತಾರೆ ಭಂಡಾರಮಯವಾಗಿ ಹೋಗಿದ್ದು ಹಬ್ಬದ ಸಂಭ್ರಮದಲ್ಲಿ ಏನಂತಾರೆ ಗ್ರಾಮಸ್ಥರೆಲ್ಲರೂ ಮಿಂದೇಳ್ತಾ ಇದ್ದು. ಪ್ರಮುಖವಾಗಿ ಉತ್ತರ ಕರ್ನಾಟಕದಲ್ಲಿ ಅಥವಾ ಧಾರವಾಡ ಜಿಲ್ಲೆಯಲ್ಲಿ ಈ ರೀತಿ ಒಂದು ಗ್ರಾಮದೇವರ ಜಾತ್ರೆಯನ್ನ ಭಂಡಾರದ ಜಾತ್ರೆ ಅಂತ ಆಚರಿಸ್ತಾರೆ. ಟ್ರ್ಯಾಕ್ಟರ್ ಗಂಟಲೆ ಲೋಡ್ ಗಂಟಲೆ ಭಂಡಾರವನ್ನು ತಂದು ಕ್ವಿಂಟಾಲ್ ಗಂಟಲೆ ಭಂಡಾರವನ್ನು ತಂದು ಈ ಒಂದು ಜಾತ್ರೆಯಲ್ಲಿ ಭಂಡಾರ ಜಾತ್ರೆಯನ್ನೇ ಭಂಡಾರಮಯವನ್ನಾಗಿ ಮಾಡಿಕೊಂಡೆ ಅಂದ್ರೆ ಎಲ್ಲರೂ ಕೂಡ ಅಂದ್ರೆ ಭಾವ್ಯಕತೆಯಿಂದ ಈ ಜಾತ್ರೆಯನ್ನ ಆಚರಣೆ ಮಾಡ್ತಾ ಇದ್ದಾರೆ. ಡಿವಿ ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಧಾರವಾಡ ಜಿಲ್ಲೆಯ ಅಳ್ಳಾವರ ತಾಲೂಕಿನ ಬೆಂಚಿ ಗ್ರಾಮದಲ್ಲಿ 15 ವರ್ಷಗಳ ಬಳಿಕ ಗ್ರಾಮದೇವಿ ಅದ್ದೂರಿ ಜಾತ್ರೆ ನಡೀತದೆ. ನಾವೀಗ ದೃಶ್ಯಗಳಲ್ಲಿ ನೋಡಬಹುದಾಗಿದೆ ಯಾವ ರೀತಿ ಗ್ರಾಮಸ್ಥರಲ್ಲಿ ಭಂಡಾರವನ್ನು ಎರಸ್ತಾ ಇದ್ದಾರೆ ಅನ್ನೋದನ್ನ ಪ್ರಮುಖವಾಗಿ ನೋಡಬಹುದು. ಸುಮಾರು ಅಂದ್ರೆ ಕ್ವಿಂಟಲ್ ಗಂಟಲೆ ಭಂಡಾರವನ್ನ ಇಲ್ಲಿ ತೆಗೆದುಕೊಂಡು ಆಡ್ತಾ ಇದ್ದಾರೆ. ಏನು 2 ದಿನಗಳ ಅದ್ದೂರಿ ಒಡನಾಟ ಕೂಡ ಈಗ ನಡೀತಾ ಇದೆ. ಒಡನಾಟ ನಡೆದ ದೇವಿ ಈಗಷ್ಟೇ ವಿಶ್ರಾಂತಿಗೆ ಕೂಡ ಹೋಗಿದ್ದಾರೆ. ನಾವು ನೋಡಬಹುದಾದ ಜನಸ್ತೋಮ ಯಾವ ರೀತಿ ಸೇರಿದೆ, ರಥೋತ್ಸವಕ್ಕೆ ರಥವನ್ನು ಕೂಡ ತಯಾರಿ ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಅಂದ್ರೆ ಆ ಮಲೆನಾಡ ಪ್ರದೇಶದಲ್ಲಿರುವಂತಹ ದಟ್ಟ ಅರಣ್ಯದ ಮಧ್ಯದಲ್ಲಿರುವಂತಹ ಈ ಒಂದು ಬೆಂಚಿಗಾರ ನಿಸರ್ಗದ ಮಧ್ಯದಲ್ಲಿರುವಂತಹ ಈ ಒಂದು ಬೆಂಚಿ ಗ್ರಾಮಕ್ಕೆ ಸಾಕಷ್ಟು ಅಂತ ಇಲ್ಲಿರುವಂತಹ ಕಾರ್ಯಕ್ರಮದಲ್ಲಿ ಹಿಂದೂ ಮುಸ್ಲಿಂ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಒಂದು ಗ್ರಾಮದೇವಿ ಜಾತ್ರೆ ಮಾಡ್ತಾರೆ. ನಾವು ಈ ಒಂದು ಸಾಕ್ಷಿ ಭಾವ್ಯಕತೆಗೆ ಯಾವ ರೀತಿ ಒಂದು ಹಬ್ಬ ಸಾಕ್ಷಿಯಾಗಿದೆ ಕೂಡ ನೋಡಬಹುದಾಗಿದೆ. ಗ್ರಾಮದ ಮುಸ್ಲಿಂ ಸಮುದಾಯದವರು ಈ ಒಂದು ಜಾತ್ರೆಗಾಗಿ ಏನಂತಾರೆ ತಮ್ಮ ಸಮುದಾಯದಿಂದ 65,000 ರೂಪಾಯಿ ದೇಣಿಗೆ ಸಂಗ್ರಹ ಮಾಡಿ ಕೊಡೋದ್ರ ಜೊತೆಗೆ ಏನಂತಂದ್ರೆ ಏನು ಜಾತ್ರೆ ಹೊನ್ನಾಟ ನಡೀತಾ ಇದೆ. ಜಾತ್ರೆ ಅಷ್ಟು ದಿನಗಳಲ್ಲಿ ಹೊನ್ನಾಟಕ್ಕೆ ಏನಂತ ಓಡಾಡಿ ಭಂಡಾರ ಆಡಿ ಬರುತ್ತೆ ಜನ ಏನು ನೀರಿನ ದಾ ಆಗುತ್ತೆ ಅವ್ರು ದಾ ತೀರ್ಸೋ ನಿಂತರೆ ಶರಬತ್ ಅನಿಸ್ತಾ ಇದ್ರೆ ಆ ದೃಶ್ಯಗಳಲ್ಲಿ ನೋಡಬಹುದಾಗಿದೆ. ಎಲ್ಲವೂ ಇಡೀ ಗ್ರಾಮಕ್ಕೆ ಗ್ರಾಮ ಎಲ್ಲವೂ ಕೂಡ ಅಂತಾರೆ ಭಂಡಾರಮಯವಾಗಿದೆ. ಗ್ರಾಮದ ಬೀದಿಗಳು ಕೂಡ ಭಂಡಾರವಾಗಿದೆ. ಗ್ರಾಮದಲ್ಲಿರೋದು ಎಲ್ಲರೂ ಕೂಡ ಅಂದ್ರೆ ಭಂಡಾರವನ್ನು ಏರಿಸಿದ್ದಾರೆ. ಎಲ್ಲರೂ ಕೂಡ ಭಂಡಾರದಲ್ಲಿ ಮಿಂದೆದಿದ್ದಾರೆ ಅಂತಾನೆ ಹೇಳ್ಬಹುದಾಗಿದೆ. ಪ್ರಮುಖವಾಗಿ ಏನಂತಂದ್ರೆ ಈ ಒಂದು ಭಾಗದಲ್ಲಿ ಏನಂತಾರೆ ಮಲೆನಾಡು ಪ್ರದೇಶ ಆಗಿರೋದ್ರಿಂದ ಸಾಕಷ್ಟು ಏನಂತಾರೆ ರೈತರು ಇಲ್ಲಿ ರೈತ ಸಮುದಾಯ ಕೃಷಿ ನಮ್ಮವರು ಉತ್ತಮ ಮಳೆ ಬೆಳೆ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಒಂದು ಜಾತ್ರೆಯನ್ನು ಮಾಡ್ತಾ ಇದ್ದಾರೆ.
ಏನು 2 ದಿನಗಳ ಒಣ್ಣಾಟದ ಬಳಿಕ ಒಂದು ಅದ್ದೂರಿ ರಥೋತ್ಸವ ನಡೆದಿದೆ. ರಥೋತ್ಸವಕ್ಕೆ ರಥವನ್ನು ಕೂಡ ತಯಾರಿ ಮಾಡಿರೋದು ನಾವು ನೋಡಬಹುದಾಗಿದೆ. ನಾವು ಪ್ರಮುಖವಾಗಿ ಎಲ್ಲ ಕೂಡ ದೃಶ್ಯದಲ್ಲಿ ನೋಡಬಹುದು, ಬಿಳಿ ಬಟ್ಟೆಗಳು ಎಲ್ಲವೂ ಕೂಡ ಅಂತಾರೆ ಹಳದಿಮಯವಾಗಿ ಹೋಗಿದೆ. ಇಡೀ ಬೆನಚಿ ಗ್ರಾಮಕ್ಕೆ ಗ್ರಾಮವೇನಂತಾರೆ ಭಂಡಾರಮಯವಾಗಿ ಹೋಗಿದ್ದು, ಹಬ್ಬದ ಸಂಭ್ರಮದಲ್ಲಿ ಏನಂತಾರೆ ಗ್ರಾಮಸ್ಥರೆಲ್ಲರೂ ಮಿಂದೇಳ್ತಾ ಇದ್ದು. ಪ್ರಮುಖವಾಗಿ ಉತ್ತರ ಕರ್ನಾಟಕದಲ್ಲಿ ಅಥವಾ ಧಾರವಾಡ ಜಿಲ್ಲೆಯಲ್ಲಿ ಈ ರೀತಿ ಒಂದು ಗ್ರಾಮ ದೇವಗಳ ಜಾತ್ರೆಯನ್ನ ಭಂಡಾರದ ಜಾತ್ರೆ ಅಂತ ಆಚರಿಸ್ತಾರೆ. ಟ್ರ್ಯಾಕ್ಟರ್ ಗಂಟಲೆ ಲೋಡ್ ಗಂಟಲೆ ಭಂಡಾರವನ್ನ ತಂದು ಕ್ವಿಂಟಾಲ್ ಗಂಟಲೆ ಭಂಡಾರವನ್ನು ತಂದು ಈ ಒಂದು ಜಾತ್ರೆಯಲ್ಲಿ ಭಂಡಾರ ಜಾತ್ರೆಯನ್ನ ಭಂಡಾರಮಯವನ್ನಾಗಿ ಮಾಡಿಕೊಂಡೆ ಅಂದ್ರೆ ಎಲ್ಲರೂ ಕೂಡ ಅಂದ್ರೆ ಭಾವ್ಯಕತೆಯಿಂದ ಈ ಜಾತ್ರೆಯನ್ನ ಆಚರಣೆ ಮಾಡ್ತಾ ಇದ್ದಾರೆ. ಡಿವಿ ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಧಾರವಾಡ ಜಿಲ್ಲೆಯ ಅಳ್ಳಾವರ ತಾಲೂಕಿನ ಬೆಂಚಿ ಗ್ರಾಮದಲ್ಲಿ 15 ವರ್ಷಗಳ ಬಳಿಕ ಗ್ರಾಮದೇವಿ ಅದ್ದೂರಿ ಜಾತ್ರೆ ನಡೀತದೆ. ನಾವೀಗ ದೃಶ್ಯಗಳಲ್ಲಿ ನೋಡಬಹುದಾಗಿದೆ ಯಾವ ರೀತಿ ಗ್ರಾಮಸ್ಥರಲ್ಲಿ ಭಂಡಾರವನ್ನು ಎರಸ್ತಾ ಇದ್ದಾರೆ ಅನ್ನೋದನ್ನ ಪ್ರಮುಖವಾಗಿ ನೋಡಬಹುದು. ಸುಮಾರು ಅಂದ್ರೆ ಕ್ವಿಂಟಲ್ ಗಂಟಲೆ ಭಂಡಾರವನ್ನ ಇಲ್ಲಿ ತೆಗೆದುಕೊಂಡು ಆಡ್ತಾ ಇದ್ದಾರೆ. ಏನು 2 ದಿನಗಳ ಅದ್ದೂರಿ ಒಡನಾಟ ಕೂಡ ಈಗ ನಡೀತಾ ಇದೆ. ಒಡನಾಟ ನಡೆದ ದೇವಿ ಈಗಷ್ಟು ವಿಶ್ರಾಂತಿಗೆ ಕೂಡ ಹೋಗಿದ್ದಾರೆ. ನಾವು ನೋಡಬಹುದಾದ ಜನಸ್ತೋಮ ಯಾವ ರೀತಿ ಸೇರಿದೆ, ರಥೋತ್ಸವಕ್ಕೆ ರಥವನ್ನು ಕೂಡ ತಯಾರಿ ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಅಂದ್ರೆ ಆ ಮಲೆನಾಡ ಪ್ರದೇಶದಲ್ಲಿರುವಂತಹ ದಟ್ಟ ಅರಣ್ಯದ ಮಧ್ಯದಲ್ಲಿರುವಂತಹ ಈ ಒಂದು ಬೆಂಚಿಗಾರ ನಿಸರ್ಗದ ಮಧ್ಯದಲ್ಲಿರುವಂತಹ ಈ ಒಂದು ಬೆಂಚಿ ಗ್ರಾಮಕ್ಕೆ ಸಾಕಷ್ಟು ನಂತರ ಇಲ್ಲಿರುವಂತಹ ಕಾರ್ಯಕ್ರಮದಲ್ಲಿ ಹಿಂದೂ ಮುಸ್ಲಿಂ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಒಂದು ಗ್ರಾಮದೇವಿ ಜಾತ್ರೆ ಮಾಡ್ತಾರೆ. ನಾವು ಈ ಒಂದು ಸಾಕ್ಷಿ ಭಾವ್ಯಕತೆಗೆ ಯಾವ ರೀತಿ ಒಂದು ಹಬ್ಬ ಸಾಕ್ಷಿಯಾಗಿದೆ ಕೂಡ ನೋಡಬಹುದಾಗಿದೆ. ಗ್ರಾಮದ ಮುಸ್ಲಿಂ ಸಮುದಾಯದವರು ಈ ಒಂದು ಜಾತ್ರೆಗಾಗಿ ಏನಂತಾರೆ ತಮ್ಮ ಸಮುದಾಯದಿಂದ 65,000 ರೂಪಾಯಿ ದೇಣಿಗೆ ಸಂಗ್ರಹ ಮಾಡಿ ಕೊಡೋದ್ರ ಜೊತೆಗೆ ಏನಂತಂದ್ರೆ ಏನು ಜಾತ್ರೆ ಹೊನ್ನಾಟ ನಡೀತಾ ಇದೆ. ಜಾತ್ರೆ ಅಷ್ಟು ದಿನಗಳಲ್ಲಿ ಹೊನ್ನಾಟಕ್ಕೆ ಏನಂತ ಓಡಾಡಿ ಭಂಡಾರ ಆಡಿ ಬರುತ್ತೆ ಜನ. ಏನು ನೀರಿನ ದಾ ಆಗುತ್ತೆ, ಅವ್ರ ದಾ ತೀರಿಸೋ ನಿಂತರೆ ಶರಬತ್ ಹಚ್ತಾ ಇದ್ರೆ ಆ ದೃಶ್ಯಗಳಲ್ಲಿ ನೋಡಬಹುದಾಗಿದೆ. ಎಲ್ಲವೂ ಇಡೀ ಗ್ರಾಮಕ್ಕೆ ಗ್ರಾಮ ಎಲ್ಲವೂ ಕೂಡ ಅಂತಾರೆ ಭಂಡಾರಮಯವಾಗಿದೆ. ಗ್ರಾಮದ ಬೀದಿಗಳು ಕೂಡ ಭಂಡಾರವಾಗಿದೆ. ಗ್ರಾಮದಲ್ಲಿರೋದು ಎಲ್ಲರೂ ಕೂಡ ಅಂದ್ರೆ ಭಂಡಾರವನ್ನು ಏರಿಸಿದ್ದಾರೆ. ಎಲ್ಲರೂ ಕೂಡ ಭಂಡಾರದಲ್ಲಿ ಮಿಂದೆದಿದ್ದಾರೆ ಅಂತಾನೆ ಹೇಳ್ಬಹುದಾಗಿದೆ. ಪ್ರಮುಖವಾಗಿ ಏನಂತಂದ್ರೆ ಈ ಒಂದು ಭಾಗದಲ್ಲಿ ಏನಂತಾರೆ ಮಲೆನಾಡು ಪ್ರದೇಶ ಆಗಿರೋದ್ರಿಂದ ಸಾಕಷ್ಟು ಏನಂತಾರೆ ರೈತರು ಇಲ್ಲಿ ರೈತ ಸಮುದಾಯ ಕೃಷಿ ನಮ್ಮವರು ಉತ್ತಮ ಮಳೆ ಬೆಳೆ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಒಂದು ಜಾತ್ರೆಯನ್ನು ಮಾಡ್ತಾ ಇದ್ದಾರೆ. ಏನು 2 ದಿನಗಳ ಒಣ್ಣಾಟದ ಬಳಿಕ ಒಂದು ಅದ್ದೂರಿ ರಥೋತ್ಸವ ನಡೆದಿದೆ. ರಥೋತ್ಸವಕ್ಕೆ ರಥವನ್ನು ಕೂಡ ತಯಾರಿ ಮಾಡಿರೋದು ನಾವು ನೋಡಬಹುದಾಗಿದೆ. ನಾವು ಪ್ರಮುಖವಾಗಿ ಎಲ್ಲ ಕೂಡ ದೃಶ್ಯದಲ್ಲಿ ನೋಡಬಹುದು, ಬಿಳಿ ಬಟ್ಟೆಗಳು ಎಲ್ಲವೂ ಕೂಡ ಅಂತಾರೆ ಹಳದಿಮಯವಾಗಿ ಹೋಗಿದೆ. ಇಡೀ ಬೆನಚಿ ಗ್ರಾಮಕ್ಕೆ ಗ್ರಾಮವೇನಂತಾರೆ ಭಂಡಾರಮಯವಾಗಿ ಹೋಗಿದ್ದು, ಹಬ್ಬದ ಸಂಭ್ರಮದಲ್ಲಿ ಏನಂತಾರೆ ಗ್ರಾಮಸ್ಥರೆಲ್ಲರೂ ಮಿಂದೇಳ್ತಾ ಇದ್ದು. ಪ್ರಮುಖವಾಗಿ ಉತ್ತರ ಕರ್ನಾಟಕದಲ್ಲಿ ಅಥವಾ ಧಾರವಾಡ ಜಿಲ್ಲೆಯಲ್ಲಿ ಈ ರೀತಿ ಒಂದು ಗ್ರಾಮ ದೇವಗಳ ಜಾತ್ರೆಯನ್ನ ಭಂಡಾರದ ಜಾತ್ರೆ ಅಂತ ಆಚರಿಸ್ತಾರೆ. ಟ್ರ್ಯಾಕ್ಟರ್ ಗಂಟಲೆ ಲೋಡ್ ಗಂಟಲೆ ಭಂಡಾರವನ್ನ ತಂದು ಕ್ವಿಂಟಾಲ್ ಗಂಟಲೆ ಭಂಡಾರವನ್ನು ತಂದು ಈ ಒಂದು ಜಾತ್ರೆಯಲ್ಲಿ ಭಂಡಾರ ಜಾತ್ರೆಯನ್ನ ಭಂಡಾರಮಯವನ್ನಾಗಿ ಮಾಡಿಕೊಂಡೆ ಅಂದ್ರೆ ಎಲ್ಲರೂ ಕೂಡ ಅಂದ್ರೆ ಭಾವ್ಯಕತೆಯಿಂದ ಈ ಜಾತ್ರೆಯನ್ನ ಆಚರಣೆ ಮಾಡ್ತಾ ಇದ್ದಾರೆ. ಡಿವಿ ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಧಾರವಾಡ ಜಿಲ್ಲೆಯ ಅಳ್ಳಾವರ ತಾಲೂಕಿನ ಬೆಂಚಿ ಗ್ರಾಮದಲ್ಲಿ 15 ವರ್ಷಗಳ ಬಳಿಕ ಗ್ರಾಮದೇವಿ ಅದ್ದೂರಿ ಜಾತ್ರೆ ನಡೀತದೆ. ನಾವೀಗ ದೃಶ್ಯಗಳಲ್ಲಿ ನೋಡಬಹುದಾಗಿದೆ ಯಾವ ರೀತಿ ಗ್ರಾಮಸ್ಥರಲ್ಲಿ ಭಂಡಾರವನ್ನು ಎರಸ್ತಾ ಇದ್ದಾರೆ ಅನ್ನೋದನ್ನ ಪ್ರಮುಖವಾಗಿ ನೋಡಬಹುದು. ಸುಮಾರು ಅಂದ್ರೆ ಕ್ವಿಂಟಲ್ ಗಂಟಲೆ ಭಂಡಾರವನ್ನ ಇಲ್ಲಿ ತೆಗೆದುಕೊಂಡು ಆಡ್ತಾ ಇದ್ದಾರೆ. ಏನು 2 ದಿನಗಳ ಅದ್ದೂರಿ ಒಡನಾಟ ಕೂಡ ಈಗ ನಡೀತಾ ಇದೆ. ಒಡನಾಟ ನಡೆದ ದೇವಿ ಈಗಷ್ಟು ವಿಶ್ರಾಂತಿಗೆ ಕೂಡ ಹೋಗಿದ್ದಾರೆ. ನಾವು ನೋಡಬಹುದಾದ ಜನಸ್ತೋಮ ಯಾವ ರೀತಿ ಸೇರಿದೆ, ರಥೋತ್ಸವಕ್ಕೆ ರಥವನ್ನು ಕೂಡ ತಯಾರಿ ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಅಂದ್ರೆ ಆ ಮಲೆನಾಡ ಪ್ರದೇಶದಲ್ಲಿರುವಂತಹ ದಟ್ಟ ಅರಣ್ಯದ ಮಧ್ಯದಲ್ಲಿರುವಂತಹ ಈ ಒಂದು ಬೆಂಚಿಗಾರ ನಿಸರ್ಗದ ಮಧ್ಯದಲ್ಲಿರುವಂತಹ ಈ ಒಂದು ಬೆಂಚಿ ಗ್ರಾಮಕ್ಕೆ ಸಾಕಷ್ಟು ನಂತರ ಇಲ್ಲಿರುವಂತಹ ಕಾರ್ಯಕ್ರಮದಲ್ಲಿ ಹಿಂದೂ ಮುಸ್ಲಿಂ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಒಂದು ಗ್ರಾಮದೇವಿ ಜಾತ್ರೆ ಮಾಡ್ತಾರೆ. ನಾವು ಈ ಒಂದು ಸಾಕ್ಷಿ ಭಾವ್ಯಕತೆಗೆ ಯಾವ ರೀತಿ ಒಂದು ಹಬ್ಬ ಸಾಕ್ಷಿಯಾಗಿದೆ ಕೂಡ ನೋಡಬಹುದಾಗಿದೆ. ಗ್ರಾಮದ ಮುಸ್ಲಿಂ ಸಮುದಾಯದವರು ಈ ಒಂದು ಜಾತ್ರೆಗಾಗಿ ಏನಂತಾರೆ ತಮ್ಮ ಸಮುದಾಯದಿಂದ 65,000 ರೂಪಾಯಿ ದೇಣಿಗೆ ಸಂಗ್ರಹ ಮಾಡಿ ಕೊಡೋದ್ರ ಜೊತೆಗೆ ಏನಂತಂದ್ರೆ ಏನು ಜಾತ್ರೆ ಹೊನ್ನಾಟ ನಡೀತಾ ಇದೆ. ಜಾತ್ರೆ ಅಷ್ಟು ದಿನಗಳಲ್ಲಿ ಹೊನ್ನಾಟಕ್ಕೆ ಏನಂತ ಓಡಾಡಿ ಭಂಡಾರ ಆಡಿ ಬರುತ್ತೆ ಜನ. ಏನು ನೀರಿನ ದಾ ಆಗುತ್ತೆ, ಅವ್ರ ದಾ ತೀರಿಸೋ ನಿಂತರೆ ಶರಬತ್ ಹಚ್ತಾ ಇದ್ರೆ ಆ ದೃಶ್ಯಗಳಲ್ಲಿ ನೋಡಬಹುದಾಗಿದೆ. ಎಲ್ಲವೂ ಇಡೀ ಗ್ರಾಮಕ್ಕೆ ಗ್ರಾಮ ಎಲ್ಲವೂ ಕೂಡ ಅಂತಾರೆ ಭಂಡಾರಮಯವಾಗಿದೆ. ಗ್ರಾಮದ ಬೀದಿಗಳು ಕೂಡ ಭಂಡಾರವಾಗಿದೆ. ಗ್ರಾಮದಲ್ಲಿರೋದು ಎಲ್ಲರೂ ಕೂಡ ಅಂದ್ರೆ ಭಂಡಾರವನ್ನು ಏರಿಸಿದ್ದಾರೆ. ಎಲ್ಲರೂ ಕೂಡ ಭಂಡಾರದಲ್ಲಿ ಮಿಂದೆದಿದ್ದಾರೆ ಅಂತಾನೆ ಹೇಳ್ಬಹುದಾಗಿದೆ. ಪ್ರಮುಖವಾಗಿ ಏನಂತಂದ್ರೆ ಈ ಒಂದು ಭಾಗದಲ್ಲಿ ಏನಂತಾರೆ ಮಲೆನಾಡು ಪ್ರದೇಶ ಆಗಿರೋದ್ರಿಂದ ಸಾಕಷ್ಟು ಏನಂತಾರೆ ರೈತರು ಇಲ್ಲಿ ರೈತ ಸಮುದಾಯ ಕೃಷಿ ನಮ್ಮವರು ಉತ್ತಮ ಮಳೆ ಬೆಳೆ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಒಂದು ಜಾತ್ರೆಯನ್ನು ಮಾಡ್ತಾ ಇದ್ದಾರೆ. ಏನು 2 ದಿನಗಳ ಒಣ್ಣಾಟದ ಬಳಿಕ ಒಂದು ಅದ್ದೂರಿ ರಥೋತ್ಸವ ನಡೆದಿದೆ. ರಥೋತ್ಸವಕ್ಕೆ ರಥವನ್ನು ಕೂಡ ತಯಾರಿ ಮಾಡಿರೋದು ನಾವು ನೋಡಬಹುದಾಗಿದೆ. ನಾವು ಪ್ರಮುಖವಾಗಿ ಎಲ್ಲ ಕೂಡ ದೃಶ್ಯದಲ್ಲಿ ನೋಡಬಹುದು, ಬಿಳಿ ಬಟ್ಟೆಗಳು ಎಲ್ಲವೂ ಕೂಡ ಅಂತಾರೆ ಹಳದಿಮಯವಾಗಿ ಹೋಗಿದೆ. ಇಡೀ ಬೆನಚಿ ಗ್ರಾಮಕ್ಕೆ ಗ್ರಾಮವೇನಂತಾರೆ ಭಂಡಾರಮಯವಾಗಿ ಹೋಗಿದ್ದು, ಹಬ್ಬದ ಸಂಭ್ರಮದಲ್ಲಿ ಏನಂತಾರೆ ಗ್ರಾಮಸ್ಥರೆಲ್ಲರೂ ಮಿಂದೇಳ್ತಾ ಇದ್ದು. ಪ್ರಮುಖವಾಗಿ ಉತ್ತರ ಕರ್ನಾಟಕದಲ್ಲಿ ಅಥವಾ ಧಾರವಾಡ ಜಿಲ್ಲೆಯಲ್ಲಿ ಈ ರೀತಿ ಒಂದು ಗ್ರಾಮ ದೇವಗಳ ಜಾತ್ರೆಯನ್ನ ಭಂಡಾರದ ಜಾತ್ರೆ ಅಂತ ಆಚರಿಸ್ತಾರೆ. ಟ್ರ್ಯಾಕ್ಟರ್ ಗಂಟಲೆ ಲೋಡ್ ಗಂಟಲೆ ಭಂಡಾರವನ್ನ ತಂದು ಕ್ವಿಂಟಾಲ್ ಗಂಟಲೆ ಭಂಡಾರವನ್ನು ತಂದು ಈ ಒಂದು ಜಾತ್ರೆಯಲ್ಲಿ ಭಂಡಾರ ಜಾತ್ರೆಯನ್ನ ಭಂಡಾರಮಯವನ್ನಾಗಿ ಮಾಡಿಕೊಂಡೆ ಅಂದ್ರೆ ಎಲ್ಲರೂ ಕೂಡ ಅಂದ್ರೆ ಭಾವ್ಯಕತೆಯಿಂದ ಈ ಜಾತ್ರೆಯನ್ನ ಆಚರಣೆ ಮಾಡ್ತಾ ಇದ್ದಾರೆ. ಡಿವಿ ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ.